ನಮಸ್ಕಾರ ಎಲ್ಲರಿಗೂ ಸುಮಿ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ 1 ಕಪ್ ಚಿರೋಟಿ ರವೆ, 3/4 ಕಪ್ ಸಕ್ಕರೆ, ಅರ್ಧ ಕಪ್ ತೆಂಗಿನಕಾಯಿ ತುರಿ, 8 ಸ್ಪೂನಷ್ಟು ಹಾಲು ಮತ್ತು ಗೋಡಂಬಿ ದ್ರಾಕ್ಷಿ 15 ಪೀಸು ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿರೋದು ಮತ್ತು ತುಪ್ಪ ಮತ್ತು ಬಾದಾಮಿ ಜಜ್ಜಿಕೊಂಡಿರೋದು. ಮೊದಲಿಗೆ ತುಪ್ಪ, ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ ಹಾಕ್ಕೊಂಡು ಸಿಮ್ಮಲ್ಲಿಟ್ಟು ಹುರ್ಕೋಬೇಕು. ಅದು ಕಲರ್ ಚೇಂಜ್ ಆಗಬೇಕು. ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ದಪ್ಪ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕೋಬೇಕು. ನೋಡಿ, ಇವಾಗ ಇದು ಕಲರ್ ಚೇಂಜ್ ಆಗಿದೆ. ಈಗ ತೆಂಗಿನಕಾಯಿ ತುರಿನ ಹಾಕೋಬೇಕು. ಇದನ್ನು ಹೀಗೆ ಹುರ್ಕೋಬೇಕು. ಇದಾದಮೇಲೆ ಚಿರೋಟಿ ರವೆ 1 ಕಪ್ ಅಷ್ಟನ್ನು ಹಾಕೋಬೇಕು. ಇದೇ ಥರ ಸ್ಟಿರ್ ಮಾಡ್ತಾ ಬರಬೇಕು. ಮತ್ತು ತುಪ್ಪ ಸ್ವಲ್ಪ ಹಾಕೋಬೇಕು. ತುಪ್ಪ ಮಿಕ್ಕಿರೋ ಅಷ್ಟನ್ನು ಹಾಕೊಂಡಿದ್ದೀವಿ. ಇದಾದ ನಂತರ 1 ಕಪ್ ಹಾಲು ಹಾಕೋಬೇಕು. ಹಾಲು ಹಾಕ್ಕೊಂಡು ಮತ್ತೆ ಹೀಗೆ ಸ್ಟಿರ್ ಮಾಡ್ತಾ ಇರಬೇಕು, ಅದೊಂದು ಹದ ಬರೋವರೆಗೂ. ನೋಡಿ, ಈ ಥರ ಗಟ್ಟಿ ಆಗುತ್ತೆ. ಅದಾದಮೇಲೆ 1-2 ನಿಮಿಷ ಮುಚ್ಚಿಟ್ಟು ಆಮೇಲೆ ತೆಗೆದು ಉಂಡೆಗಳನ್ನ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ಬರ್ತದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ನೋಡ್ಕೊಬೋದು. ಇದೇ ಥರ ಇನ್ನು ಯಾವುದೇ ಅಡುಗೆ ಐಟಮ್ಸ್ ಆಗಿರ್ಬೋದು, ತಿಂಡಿಗಳಾಗಿರ್ಬೋದು, ಯಾವುದೇ ಬೇಕಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರವೆ ಉಂಡೆ ರೆಡಿ. ಧನ್ಯವಾದಗಳು.